ಶ್ರೀ ಬನಶಂಕರಿ ಸಾಮಾಜಿಕ ವಿವಾಹ ವೇದಿಕೆಯ ಅಧ್ಯಕ್ಷರಾದ ಶ್ರೀ ಎ.ಎಚ್. ಬಸವರಾಜು ರವರ ಹುಟ್ಟುಹಬ್ಬವನ್ನು ಇಂದು ಅವರ ನಿವಾಸದಲ್ಲಿ ಬೃಹತ್ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರು ಹಾಗೂ ನಾಯಕರು, ಬಂಧು ಮಿತ್ರರು, ಅಭಿಮಾನಿಗಳು, ಹಿತೈಷಿಗಳು, ಸ್ನೇಹಿತರು ಆಗಮಿಸಿ ಹೂಗುಚ್ಛ, ಬೃಹತ್ ಹೂವಿನ ಹಾರ ಹಾಕುವ ಮೂಲಕ ಶ್ರೀ ಎ.ಎಚ್. ಬಸವರಾಜು ರವರಿಗೆ ಹುಟ್ಟು ಹಬ್ಬದ ಶುಭಾಶಯ ಕೋರಿದರು. ಕೆಂಪೇಗೌಡ್ರು ಸೇನೆ ಇಂಟರ್ನ್ಯಾಷನಲ್ ಕೆಂಪೇಗೌಡ್ರು ಟ್ರಸ್ಟ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀ ರವಿಕುಮಾರ್ ಎನ್ ಹಾಗೂ ಮಹಿಳಾ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮಿ ವೈ.ಎನ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಭಿಲಾಷ್ ಪಿ, ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಸಿ. ಡಿ. ರವಿ ರವರು ಹಾಗೂ ಕೆಂಪೇಗೌಡ್ರು ಸೇನೆಯ ಪದಾಧಿಕಾರಿಗಳು ಆಗಮಿಸಿ ಹೂವಿನ ಹಾರ ಹಾಕಿ ನಮ್ಮ ವಾಹಿನಿ ಮುಖಾಂತರ ಮೂಲಕ ಹುಟ್ಟು ಹಬ್ಬದ ಶುಭಾಶಯ ಕೋರಿದರು. ನಮಸ್ಕಾರ. ಬಸವರಾಜಣ್ಣ ಅವ್ರದ್ದು ಹುಟ್ಟಿದಬ್ಬ. ತಾಯಿ ನನ್ನ ಬನಶಂಕರಮ್ಮ 100 ವರ್ಷ ನನಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಸಂತೋಷ, ಆಯುಷ್, ಅಷ್ಟೈಶ್ವರ್ಯ ಕಾಪಾಡಲಿ. ಮುಂದಿನ ಎಲೆಕ್ಷನ್ ಅಣ್ಣ ಜಯಭೇರಿಯಾಗಿ ಗೆದ್ದಿ ಬರ್ಲಿ ಅಂತ ನಮ್ಮೆಲ್ಲರ ಆಸೆ. ಅಣ್ಣನ ಜೊತೆ ನಾವು ಯಾವತ್ತೂ ಒಂದಾಗಿರ್ತೀವಿ. ನಮ್ಮ ಕೆಂಪೇಗೌಡರು ಸೇನೆ ಕಾರ್ಯಕರ್ತರು ಎಲ್ಲ ಬನಶಂಕರಿ ಪಕ್ಷದ ಪ್ರತಿಯೊಬ್ಬರು ಅಣ್ಣನ ಜೊತೆ ಯಾವತ್ತೂ ಇರ್ತಾರೆ. ಅಣ್ಣನ ಒಳ್ಳೇದಾಗ ಖಂಡಿತವಾಗಿ. ನಮಸ್ತೆ, ನಾನು ಕೆಂಪೇಗೌಡರು ಸೇನೆ ಮಹಿಳಾ ರಾಜ್ಯಾಧ್ಯಕ್ಷರು ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಬಸವರಾಜ ಅಣ್ಣ ಅವ್ರದ್ದು ಬರ್ತಡೆ. ಏನ್ ಹೇಳ್ಬೇಕು ಅಂತಂದ್ರೆ, ಅವರು ತುಂಬಾ ಒಳ್ಳೊಳ್ಳೆ ಕಾರ್ಯಗಳನ್ನೆಲ್ಲ ಮಾಡಿದ್ದಾರೆ. ಒಂದು ಹೆಣ್ಮಕ್ಳಿಗೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಮದ್ವೆ ಇರ್ಬೋದು, ಬನಶಂಕರಮ್ಮ ದೇವಸ್ಥಾನದಲ್ಲಿ ಇವತ್ತು ಸಾಮೂಹಿಕ ಮದ್ವೆ ನಡೀತೈತೆ ಅಂತ ಹೇಳಿದ್ರೆ ಅದು ಬಸವರಾಜಣ್ಣ ಅವರಿಂದನೇ ನಡೀತಾ ಇರೋದು. 27 ವರ್ಷದಿಂದ ಅವರು ಸತತವಾಗಿ ಎಲ್ಲರಿಗೂ ಅಷ್ಟೇನೆ ಒಂದು 101 ವಿಜೃಂಭಣೆಯಿಂದ 101 ಮದ್ವೆ ಮಾಡ್ಕೊಂಡ್ ಬರ್ತಿದ್ದಾರೆ. ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಬಡವ್ರಿಗೆ ಒಂದು ರೇಷನ್ ಕಿಟ್ ಇರ್ಬೋದು, ಮತ್ತೆ ಹೆಣ್ಮಕ್ಳಿಗೆ ಇರ್ಬೋದು, ಪ್ರತಿಯೊಬ್ಬರಿಗೂ ಅಷ್ಟೇ ರೇಷನ್ ಕಿಟ್ ಇದ್ದಾರೆ. ಪ್ರತಿಯೊಂದನ್ನು ಎಲ್ಲಾರ್ಗು ಒಂದು ಒಳ್ಳೆ ರೀತಿಯಲ್ಲಿ ಕೆಲಸನ ಮಾಡ್ಕೊಂಡು ಇದೇ ರೀತಿ ಸಮಾಜ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ದೇವರು ಅವ್ರಿಗೆ ನಿಜವಾಗ್ಲೂ ಒಳ್ಳೆ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಡ್ಲಿ ಅಂತ ಬನಶಂಕರಮ್ಮನಲ್ಲಿ ನಾವು ಹೇಳ್ಕೊಂಡು ಇದೇ ರೀತಿ ಅವರು ಹೆಚ್ಚು ವರ್ಷ ಪೂರ್ತಿ ಮಾಡ್ಕೊಂಡು ಹೋಗ್ಲಿ, ಒಳ್ಳೊಳ್ಳೆ ಕೆಲಸನ ಆ ಶಕ್ತಿ ದೇವರು ಅವ್ರಿಗೆ ಕೊಡ್ಲಿ ಅಂತ ನಮ್ ಕಡೆಯಿಂದ ನಾವು ಕೇಳ್ತೇವೆ. ಒಳ್ಳೇದಾಗ್ಲಿ.